ಶುಭೋದಯ, ನಮಸ್ಕಾರ, ವೆಲ್ಕಮ್ ಟು ಯೋಯೋ ಕನ್ನಡ. ಬನ್ನಿ ಈಗ ನೋಡೋಣ ಈ ದಿನದ ರಾಶಿ ಫಲಗಳನ್ನ. ಮೊದಲಿಗೆ ಮೇಷರಾಶಿ. ಇಂದು ನೀವು ಪ್ರೀತಿ ಪಾತ್ರರನ್ನ ಸಂತೋಷಪಡಿಸಲು ಒಳ್ಳೆ ದಿನ. ಹೊಸ ರೀತಿಯಲ್ಲಿ ಮನವೊಲಿಸಿ ನೋಡಿ. ಸಂಜೆ ಪಾರ್ಟಿ ಮತ್ತು ಔಟಿಂಗ್ಗೆ ಹೋದ್ರೆ ಹೊಸ ಸ್ನೇಹಿತರು ಸಿಗುತ್ತಾರೆ. ವೃಷಭ ರಾಶಿ. ಭಾವನೆಗಳು ತೀವ್ರವಾಗಿರುತ್ತವೆ. ಹತ್ತಿರದವರೊಂದಿಗೆ ಭಾವನಾತ್ಮಕ ಭೇಟಿ, ಇತರರ ಮಾತುಗಳಿಂದ ಪ್ರಭಾವಿತರಾಗುವ ಸಾಧ್ಯತೆಗಳಿವೆ. ಮಿಥುನ ರಾಶಿ. ನಿಮ್ಮ ಆಲೋಚನೆಗಳು ಚೆನ್ನಾಗಿ ವ್ಯಕ್ತವಾಗುತ್ತವೆ, ಇದರಿಂದ ಸಂತೃಪ್ತಿ ಸಿಗುತ್ತದೆ. ದಿನವೆಲ್ಲ ವಿನೋದ ಮತ್ತು ಮನೋರಂಜನೆಯಿಂದ ಕೂಡಿರುತ್ತದೆ. ಕರ್ಕಾಟಕ ರಾಶಿ. ಕೆಲಸದಲ್ಲಿ ಮಹತ್ವದ ಸಂಪರ್ಕಗಳು ಸಿಗುತ್ತವೆ. ಯೋಚನೆಯೊಂದರಲ್ಲಿ ಯಶಸ್ಸು ಇದೆ, ಆದರೆ ಒಪ್ಪಂದಕ್ಕೆ ಸಹಿ ಹಾಕುವ ಮುನ್ನ ಎಲ್ಲಾ ವಿವರಗಳು ಚೆನ್ನಾಗಿ ಓದಿ. ಸಿಂಹರಾಶಿ. ಹಳೆಯ ಸ್ನೇಹಿತರ ಮರುಭೇಟಿ ಮತ್ತು ಹೊಸ ಪರಿಚಯಗಳಿಗೆ ಒಳ್ಳೆಯ ದಿನ. ಸಂಜೆ ಅದ್ಭುತ ಪಾರ್ಟಿ ಆಯೋಜಿಸಿ ಅತಿಥಿಗಳನ್ನ ಮೆಚ್ಚಿಸಿ. ಕನ್ಯಾ ರಾಶಿ. ವ್ಯಾಪಾರ ಮತ್ತು ಸಂತೋಷ ಸಮತೋಲನದಲ್ಲಿ ಇರುತ್ತದೆ. ಹಣದ ಖರ್ಚು ನಿಯಂತ್ರಣದಲ್ಲಿರಲಿ. ಎಚ್ಚರಿಕೆಯಿಂದ ಖರ್ಚು ಮಾಡಿ, ಒತ್ತಡ ತಪ್ಪಿಸಿಕೊಳ್ಳಿ. ತುಲಾ ರಾಶಿ. ನಿಮ್ಮ ನಾಟಕೀಯತೆ ಮುಂಚೂಣಿಗೆ ಬರುತ್ತದೆ. ಕೆಲಸ ಮತ್ತು ಕುಟುಂಬಕ್ಕೆ ನಿಷ್ಠೆ ತೋರಿಸಿ. ಪ್ರತಿಸ್ಪರ್ಧೆಗಳಿಗೆ ಚಿಂತೆ ತರುತ್ತೀರಿ. ವೃಶ್ಚಿಕ ರಾಶಿ. ಪ್ರೀತಿ ಪಾತ್ರರನ್ನ ಅಸಾಧಾರಣ ಎಂದು ಭಾವಿಸುವಂತೆ ಮಾಡಿ, ಆದರೆ ನಿಯಂತ್ರಣ ಮಾಡಲು ಪ್ರಯತ್ನ ಬೇಡ. ಭಾವನೆಗಳನ್ನು ತಿಳಿದುಕೊಳ್ಳಿ. ಧನುರಾಶಿ. ತಾರೆಗಳು ಪ್ರಬಲವಾಗಿವೆ. ವೃತ್ತಿಯಲ್ಲಿ ಯಶಸ್ಸು ಮತ್ತು ಮೆಚ್ಚುಗೆ ಸಿಗುತ್ತದೆ. ಸಮಸ್ಯೆಗಳನ್ನ ಜಾಣ್ಮೆಯಿಂದ ದಾಟಿ ಎಲ್ಲರ ಹೃದಯ ಗೆಲ್ಲುತ್ತೀರಿ. ಮಕರ ರಾಶಿ. ಕೆಲಸದಲ್ಲಿ ಮಾನ್ಯತೆ ಮತ್ತು ಪುರಸ್ಕಾರ ಸಿಗುತ್ತದೆ. ಸಹೋದ್ಯೋಗಿಗಳು ಉತ್ತೇಜನ ಕೊಡುತ್ತಾರೆ. ಉದ್ಯೋಗ ಬದಲಾವಣೆಗೆ ಇದು ಸರಿಯಾದ ಸಮಯ ಅಲ್ಲ. ಕುಂಭರಾಶಿ. ಮನೆಯಲ್ಲಿ ಶಾಂತಿ ಇದೆ. ಪತ್ರಿಕೆ ಓದುವುದು ಅಥವಾ ಪುಸ್ತಕ ಸಂಗ್ರಹಿಸುವುದು ಮಾಡುತ್ತೀರಿ. ಲೋಕಜ್ಞಾನ ಹೆಚ್ಚಾಗುತ್ತದೆ. ಮುಂದಿನ ರಾಶಿ ಮೀನ. ದೈನಂದಿನ ದಿನಚರಿಯನ್ನು ಸಂಘಟಿಸಲು ಪ್ರಯತ್ನಿಸುತ್ತೀರಿ, ಆದರೆ ಗ್ರಹಗಳ ಸ್ಥಿತಿಯಿಂದ ವಿಷಯಗಳು ಸುಲಭವಾಗಿ ಇತ್ಯರ್ಥವಾಗುತ್ತವೆ. ತಾಳ್ಮೆಯಿಂದ ವ್ಯವಹರಿಸಿ. ಹೀಗಿವೆ ಈ ದಿನದ ರಾಶಿ ಫಲಗಳು. ಸರ್ವರಿಗೆ ಶುಭವಾಗಲಿ. ಶುಭ ದಿನ. ನಮಸ್ಕಾರ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.